ಅರೆಸ್ಟ್ ಮಾಡಿದ್ದಾರೆ ಅಂತ ಎದ್ನೋ ಬಿದ್ನೋ ಬಂದ್ರೆ ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ. ಸಮು, ಎಲ್ಲಿದ್ದೀರಾ? ನಾನು ಇಲ್ಲೇ ಸ್ಟೇಷನ್ ಹತ್ರ ಇದ್ದೀನಿ. ಓಕೆ, ಬೇಗ ಬನ್ನಿ. ಏನ್ರಿ, ಕಷ್ಟಪಟ್ಟು ಬೇಡ್ಕೊಂಡು ದುಡ್ಕೊಂಡು ತಿಂತಾ ಇದ್ವಿ, ಯಾವನೋ ಒಬ್ನು ಬಂದು ರೋಲ್ ಕಾಲ್ ಮಾಡ್ತಾನೆ. ಕಂಪ್ಲೇಂಟ್ ಕೊಟ್ರೆ ನೀವು ಅವನ್ನ ಕರೆದು ಎನ್ಕ್ವೈರಿ ಮಾಡಿದ್ಬಿಟ್ಟು ನಮ್ನ ಹೊರಗೆ ನಿಲ್ಸಿ ಕಾಯಿಸ್ತಾ ಇದೀರಾ. ಇದ್ಯಾವ ನ್ಯಾಯ? ನೋಡಮ್ಮ, ಇನ್ಸ್ಪೆಕ್ಟರ್ ಏನ್ ಹೇಳ್ತಾರೋ ಅದನ್ನಷ್ಟೇ ನಾವು ಮಾಡ್ಬೇಕು. ಅವ್ರು ಇನ್ನೂ ಸ್ಟೇಷನ್ಗೆ ಬಂದಿಲ್ಲ, ಅವ್ರು ಬಂದ್ಮೇಲೆ ಅವ್ರ ಹತ್ರನೇ ಮಾತಾಡ್ಕೊಳ್ಳಿ. ಸರ್ ನಮಸ್ತೆ. ಸರ್ ನಿಮ್ಗೆ ಕಾಯ್ತಾ ಇದ್ವಿ. ಸರಿ ಸರಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ನಾನು ಒಳಗಡೆ ಕರಿತೀನಿ. ಸರಿ ಸರ್. ರೇ, ಆ ರಾಜೇಶ್ವರ್ ಅವ್ರು ಬಂದ್ರೆ ಒಳಗಡೆ ಕರ್ಕೊಂಡ್ಬಂದ್ರೆ. ಎಸ್ ಸರ್. ಸಮು, ಸಮು, ಇದೆಲ್ಲ ಹೇಗಾಯ್ತು? ಅತ್ತೆ ಹೀಗ್ ಮಾಡ್ತಾರಾ? ಇಲ್ಲ ರೀ, ಇದ್ರ ಹಿಂದೆ ಬೇರೆ ಯಾರೋ ಇದ್ದಾರೆ. ಆದ್ರೆ ತಾರಕ್ ಇದನ್ನೆಲ್ಲ ನಮ್ದೆ ಮಾಮ್ ಮೇಲೆ ಕಂಪ್ಲೇಂಟ್ ಕೊಟ್ಟು ದೊಡ್ಡದಾಗಿ ಸೀನ್ ಕ್ರಿಯೇಟ್ ಮಾಡ್ತಿದ್ದಾನೆ. ಇಲ್ಲಿ ಇನ್ನು ಏನೇನಾಗುತ್ತೋ ನೆನ್ಸ್ಕೊಂಡ್ರೆ ತರ ಚಿಡ್ದೋಗ್ತಾರೆ. ಈಗ ನಾನು ಬಂದಿದ್ದೀನಲ್ಲ ಸಮು, ನಿನ್ ಟೆನ್ಷನ್ ಎಲ್ಲ ನನ್ನ ತಲೆಗೆ ಹಾಕಿ ಕೂಲ್ ಆಗಿರು. ಅತ್ತೆಗೆ ಅವಮಾನ ಆಗದೆ ಇರೋ ಹಾಗೆ ನಾನ್ ನೋಡ್ಕೊತೀನಿ. ನಾವು ನೋಡ್ಕೊಳ್ಳೋಣ. ಸಮು, ಬನ್ನಿ ಮೇಡಮ್. ಕರೀತಿದ್ದಾರೆ, ಹೋಗಿ. ಕಾಫಿ, ಟೀ, ಬೋನ್ವಿಟಾ, ಬೂಸ್ಟ್ ಎಲ್ಲ ಕೊಡ್ತಾರೆ. ಬಾಮೈದ, ನಾನ್ ಒಳಗೆ ಹೋಗ್ತಿರೋದು, ಬನ್ನಿ. ಇಲ್ಲಿ ಕೇಳಪ್ಪ, ಕೋಪದ ಕೈಗೆ ಬುದ್ಧಿ ಕೊಡ್ಬೇಡಪ್ಪ. ಅತ್ತೆಗೆ ಕೋಪ ಇರ್ಬೋದು, ಹಾಗಂತ ಅವ್ರಿಗೆ ಹೀಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಪ್ಲೀಸ್ ಕಂಪ್ಲೇಂಟ್ ಕೊಡ್ಬೇಡ.